ಇನ್ನು ತುಮಕೂರಿನ ಎಸ್ಪಿಗೆ ದೂರನ್ನ ನೀಡಿದ್ದಾರೆ ರಾಜಣ್ಣ ಪುತ್ರ. ಅದಕ್ಕೂ ಮುಂಚಿತವಾಗಿ ಇದೇ ಯತ್ನಾಳ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಯತ್ನಾಳ್ ಉಚ್ಚಾಟನೆ ಆದ ನಂತರದಲ್ಲಿ ಮತ್ತಿಬ್ಬರ ಹೆಸರು ಕೇಳಿ ಬರ್ತಾ ಇದೆ. ಇದು ಲಿಂಗರಾಜು ಪಾಟೀಲ್ ಬಾಂಬ್ ಸಿಡಿಸಿರೋದು, ಇಬ್ಬರ ಹೆಸರನ್ನ ಹೇಳಿರೋದು, ಹೆಬ್ಬಾರ್ ಹಾಗೆ STS ಹೆಸರು. ಇನ್ನು 2-3 ದಿನಗಳಲ್ಲಿ ಇಬ್ಬರ ಮೇಲೆ ಕ್ರಮ ಆಗುತ್ತೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಯತ್ನಾಳ್ ಆಯ್ತು, ಯತ್ನಾಳ್ ಆದ್ಮೇಲೆ ಇನ್ನಿಬ್ಬರಿದ್ದಾರೆ ಅಂತ. ನೋಡಿ, ಆಗ್ಲೇ ಹೇಳಿದ ಹಾಗೆ ಇದೊಂದು ವಿಚಾರ, ಯತ್ನಾಳ್ ವಿಚಾರ ಒಂದಾದ್ರೆ, ಮತ್ತೊಂದು ರಾಜಣ್ಣ ಪುತ್ರ ರಾಜೇಂದ್ರ SP ಅವರಿಗೆ ದೂರನ್ನ ಕೊಟ್ಟಿದ್ದಾರೆ. ತಮ್ಮ ಕೊಲೆ ಯತ್ನ ನಡೆದಿದೆ ಅನ್ನೋದಾಗಿ ದೂರನ್ನ ಕೊಟ್ಟಿದ್ದಾರೆ ರಾಜೇಂದ್ರ. ಕಳೆದ ನವೆಂಬರ್ನಲ್ಲಿ ಕೊಲೆ ಯತ್ನ ನಡೆದಿದೆ ಅಂತ ದೂರು. ತುಮಕೂರಿನ ಕ್ಯಾತ್ಸಂದ್ರ ರಜತಾದ್ರಿ ನಿವಾಸದಲ್ಲಿ ಕೊಲೆ ಯತ್ನ ನಡೆದಿದೆ ಅನ್ನೋದಾಗಿ ವಿವರವನ್ನ ಕೊಟ್ಟಿದ್ದಾರೆ. ನಿನ್ನೆ DG ಹಾಗೆ IGPಗೆ ದೂರನ್ನ ನೀಡಿದ್ರು ಕಾಂಗ್ರೆಸ್ MLC ರಾಜೇಂದ್ರ. ತಮ್ಮ ಮೇಲೆ ಕೊಲೆಗೆ ಪ್ರಯತ್ನ ನಡೆದಿದೆ ಅನ್ನೋದಾಗಿ ಇದೀಗ ಅವರೇ ಹೋಗಿ ದೂರನ್ನ ಕೂಡ ದಾಖಲಿಸಿದ್ದಾರೆ. ಯಾವಾಗ ಆಯಿತು, ಏನಾಗಿತ್ತು, ಈ ಪ್ರಯತ್ನಗಳು ಹೇಗಾಯಿತು ಅನ್ನೋದ್ರ ಬಗ್ಗೆ ವಿವರವನ್ನ ಸಲ್ಲಿಸಿದ್ದಾರೆ. DG ಹಾಗೆ IGPಗೆ ದೂರನ್ನ ಕೊಟ್ಟಿದ್ದಾರೆ MLC ರಾಜೇಂದ್ರ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಒಂದು ರಾಜಣ್ಣ ಅವ್ರ ಮೇಲೆ ಹನಿ ಟ್ರಾಪ್ಗೆ ಪ್ರಯತ್ನ ನಡೆಯಿತು ಅನ್ನೋದೇ ಸಂಚಲನ ಸೃಷ್ಟಿಸ್ತಾ ಇದೆ. ಈ ನಡುವೆ ಪುತ್ರ ರಾಜೇಂದ್ರ ಅವ್ರ ಮೇಲೆ ಕೊಲೆ ಯತ್ನ ನಡೆದಿದೆ ಅಂತ, ಅದು ಕಳೆದ ನವೆಂಬರ್ನಲ್ಲಿ ಈ ರೀತಿಯಾಗಿ ಆಗಿದೆ ಅನ್ನೋದಾಗಿ ದೂರನ್ನ ಕೊಟ್ಟಿದ್ದಾರೆ. ತುಮಕೂರಿನ ಕ್ಯಾತ್ಸಂದ್ರದ ರಜತಾದ್ರಿ ನಿವಾಸದಲ್ಲಿ ಕೊಲೆ ಯತ್ನ ನಡೆದಿದೆ ಅಂತ, ರಜತಾದ್ರಿಯ ನಿವಾಸದಲ್ಲಿ ಈ ರೀತಿಯಾದಂಥ ಪ್ರಯತ್ನ ಆಗಿದೆ ಅನ್ನೋದು ಅವ್ರು ಕೊಟ್ಟಿರುವಂಥ ದೂರಿನಲ್ಲಿದೆ. ಜೊತೆಗೆ ಇನ್ನೇನೇನು ವಿಚಾರಗಳು ಅವರು ಹೇಳ್ಕೊಂಡಿದ್ದಾರೆ, ಹಂಚ್ಕೊಂಡಿದ್ದಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಯಾರ ಮೇಲಾದರೂ ಅವರಿಗೆ ಅನುಮಾನ ಇದೆಯಾ, ಅದು ಯಾವ ಸಂದರ್ಭ, ಏನು, ಹೇಗಾಗಿತ್ತು, ಯಾರು ಬಂದಿದ್ರು, ಅದಕ್ಕೂ ಮುಂಚಿತವಾಗಿ ಯಾರನ್ನಾದರೂ ಭೇಟಿಯಾಗಿರೋದು, ಇದೆಲ್ಲವೂ ಕೂಡ ಇನ್ನಷ್ಟೇ ತನಿಖೆಯಿಂದ ಗೊತ್ತಾಗಬೇಕಿದೆ. ಒಂದು ಕಡೆಯಲ್ಲಿ ತಂದೆಗೆ ಸಂಬಂಧಪಟ್ಟ ಹಾಗೆ ಹನಿ ಟ್ರಾಪಿಗೆ ಪ್ರಯತ್ನ ನಡೆಸಿರೋರು ಯಾರು, ಹೆಣ್ಮಕ್ಳು ಯಾರು, ಅವ್ರ ಜೊತೆಗೆ ಬಂದಿರುವಂಥ ಗಡ್ಡದಾರಿ ಯುವಕ ಯಾರು, ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಪರಿಶೀಲಿಸ್ತಾ ಇದ್ದಾರೆ, ಹುಡುಕಾಡ್ತಾ ಇದ್ದಾರೆ ಫುಟೇಜ್ಗಳಿಗಾಗಿ. ಮತ್ತೊಂದು ಕಡೆಯಲ್ಲಿ ಪುತ್ರನಿಗೆ ತಂದ ಸಂಕಷ್ಟ ಇದು.